ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಶುಭಕಾರ್ಯೇಷು ಸರ್ವದಾ. ಓಂ ಶ್ರೀ ಗಣೇಶಾಯ ನಮಃ. ವಿಘ್ನ ವಿನಾಶಕನಾದ ಶ್ರೀ ಗಣೇಶನನ್ನು ಸ್ಮರಿಸಿ ಸಕಲ ಸಂಪತ್ತು ಮತ್ತು ಸೌಭಾಗ್ಯವನ್ನು ಕರುಣಿಸುವ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಪವಿತ್ರ ಕಥೆಯನ್ನು ಇಂದು ಭಕ್ತಿಯಿಂದ ಕೇಳೋಣ. ವರಮಹಾಲಕ್ಷ್ಮಿ ವ್ರತದ ಕಥೆಯು ಪರಮೇಶ್ವರನು ಪಾರ್ವತಿ ದೇವಿಗೆ ವಿವರಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಇದು ಕುಂಡಿನಾಪುರದ ಭಕ್ತೆ ಚಾರುಮತಿಯ ದೇವಿಯ ಮೇಲಿನ ನಿಷ್ಠೆ ಹಾಗೂ ದೇವಿಯು ಪ್ರತ್ಯಕ್ಷಳಾಗಿ ನೀಡಿದ ವರದ ಬಗ್ಗೆ ತಿಳಿಸುತ್ತದೆ. ಈ ಕಥೆಯ ಸಾರಾಂಶವು ಲಕ್ಷ್ಮೀ ದೇವಿಯ ಪೂಜೆಯ ಮಹತ್ವ ಮತ್ತು ಭಕ್ತರ ಸತ್ಕಾರ್ಯಗಳ ಫಲವನ್ನು ಸಾರುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಹೇಳುತ್ತಾ ಈ ಕಥೆಯನ್ನು ಆರಂಭಿಸೋಣ. ಹಿಮಾಲಯದ ಶಿಖರಗಳ ನಡುವೆ ಮಂಜಿನ ಹೊದಿಕೆಯಲ್ಲಿ ಕಂಗೊಳಿಸುತ್ತಿದ್ದ ಕೈಲಾಸ ಪರ್ವತ. ಅಲ್ಲಿ ಪರಮಶಿವನು ಧ್ಯಾನದಲ್ಲಿ ಕುಳಿತಿದ್ದನು. ಅವನ ಪಕ್ಕದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿಯು ಕುಳಿತಿದ್ದಳು. ಲೋಕದ ಜನರ ಕಷ್ಟಗಳನ್ನು ನೆನೆದು ಪಾರ್ವತಿ ದೇವಿಯ ಹೃದಯದಲ್ಲಿ ಕರುಣೆ ಮೂಡಿತು. ಆಕೆ ಶಿವನನ್ನು ಭಕ್ತಿಯಿಂದ ನೋಡುತ್ತಾ ಕೇಳಿದಳು, ಸ್ವಾಮಿ, ಈ ಲೋಕದಲ್ಲಿರುವ ಸ್ತ್ರೀಯರು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ಸೌಭಾಗ್ಯ ಮತ್ತು ಐಶ್ವರ್ಯಕ್ಕಾಗಿ ಅನೇಕ ವ್ರತಗಳನ್ನು ಆಚರಿಸುತ್ತಾರೆ. ಆದರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಲು ಅವರು ಯಾವ ವ್ರತವನ್ನು ಆಚರಿಸಬೇಕು? ಆ ವ್ರತದ ಮಹಿಮೆ ಏನು? ದಯವಿಟ್ಟು ನನಗೆ ತಿಳಿಸಿ ಎಂದು ಕೇಳಿದಳು. ಪಾರ್ವತಿ ದೇವಿಯ ಮಾತುಗಳನ್ನು ಕೇಳಿದ ಪರಮೇಶ್ವರನು ಮುಗುಳ್ನಗುತ್ತಾ ಹೇಳಿದನು, ದೇವಿ, ನೀನು ಕೇಳಿದ ಪ್ರಶ್ನೆ ಅತ್ಯಂತ ಪವಿತ್ರವಾದದ್ದು. ಸ್ತ್ರೀಯರ ಸೌಭಾಗ್ಯ, ಕುಟುಂಬದ ಕ್ಷೇಮ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ಕರುಣಿಸುವ ಒಂದು ಮಹಾನ್ ವ್ರತವಿದೆ. ಅದೇ ವರಮಹಾಲಕ್ಷ್ಮಿ ವ್ರತ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಭಕ್ತಿಯಿಂದ ಆಚರಿಸುವ ಈ ವ್ರತವು ಅತ್ಯಂತ ಫಲಪ್ರದವಾದುದು. ಈ ವ್ರತದ ಮಹಿಮೆಯನ್ನು ತಿಳಿಯಲು ನಾನು ನಿನಗೆ ಚಾರುಮತಿಯ ಕಥೆಯನ್ನು ಹೇಳುತ್ತೇನೆ ಎಂದು ಶಿವನು ಕಥೆಯನ್ನು ಪ್ರಾರಂಭಿಸಿದನು. ಬಹಳ ವರ್ಷಗಳ ಹಿಂದೆ ಮಗಧ ದೇಶದಲ್ಲಿ ಕುಂಡಿನ ಎಂಬ ಒಂದು ಸುಂದರವಾದ ನಗರವಿತ್ತು. ಆ ನಗರದಲ್ಲಿ ಚಾರುಮತಿ ಎಂಬ ಸತೀಶೀಲ ಮಹಿಳೆ ವಾಸಿಸುತ್ತಿದ್ದಳು. ಅವಳು ಶ್ರೀಮಂತಳಾಗಿರಲಿಲ್ಲ, ಆದರೆ ಅವಳ ಹೃದಯ ಶ್ರೀಮಂತವಾಗಿತ್ತು. ಅವಳಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಮನೆಯ ಮುಂದೆ ರಂಗೋಲಿ ಹಾಕಿ ದೇವರಿಗೆ ದೀಪ ಹಚ್ಚಿ ತನ್ನ ಪತಿ ಮತ್ತು ಮನೆಯ ಹಿರಿಯರಿಗೆ ಸೇವೆ ಸಲ್ಲಿಸಿ ನಂತರ ದೇವರನ್ನು ಪೂಜಿಸುತ್ತಿದ್ದಳು. ಅವಳ ಮಾತಿನಲ್ಲಿ ಮಧುರತೆ, ಅವಳ ಮನಸ್ಸಿನಲ್ಲಿ ದಯೆ, ಅವಳ ಜೀವನದಲ್ಲಿ ಧರ್ಮ, ಅವಳ ಹೃದಯದಲ್ಲಿ ಭಕ್ತಿ. ಇಂತಹ ಚಾರುಮತಿಯ ಸತ್ಕಾರ್ಯಗಳಿಂದ ಶ್ರೀ ವರಮಹಾಲಕ್ಷ್ಮಿಯ ದೇವಿಯು ಪ್ರಸನ್ನಳಾದಳು. ಒಂದು ರಾತ್ರಿ ಚಾರುಮತಿ ಗಾಢ ನಿದ್ರೆಯಲ್ಲಿದ್ದಳು. ಆಗ ಅವಳ ಸುತ್ತಲೂ ದಿವ್ಯವಾದ ಬೆಳಕು ಹರಡಿತು. ಮಂದವಾದ ಸುಗಂಧ, ಕಿವಿಗೆ ಕೇಳಿ ಬಂದ ಮಧುರವಾದ ಗಂಟೆಯ ನಾದ. ಆ ಬೆಳಕಿನ ಮಧ್ಯದಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಚಾರುಮತಿ ದೇವಿಯನ್ನು ನೋಡಿ ಆಶ್ಚರ್ಯದಿಂದ ಕೈಮುಗಿದಳು. ಅಮ್ಮ, ನನ್ನಂತಹ ಸಾಮಾನ್ಯ ಭಕ್ತಳಿಗೆ ನೀನು ದರ್ಶನ ನೀಡಿರುವುದು ನನ್ನ ಪುಣ್ಯ ಎಂದು ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಆಗ ಮಹಾಲಕ್ಷ್ಮೀ ದೇವಿಯು ಮೃದುವಾಗಿ ನುಡಿದಳು, ಚಾರುಮತಿ, ನಿನ್ನ ಭಕ್ತಿ, ನಿನ್ನ ನಿಷ್ಠೆ ಮತ್ತು ನಿನ್ನ ಸತ್ಕಾರ್ಯಗಳಿಂದ ನಾನು ಸಂತುಷ್ಟಳಾಗಿದ್ದೇನೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಭಕ್ತಿಯಿಂದ ಪೂಜಿಸು. ನೀನು ಮಾತ್ರವಲ್ಲ, ಯಾರು ಶ್ರದ್ಧೆ, ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಈ ವ್ರತವನ್ನು ಆಚರಿಸುತ್ತಾರೋ ಅವರ ಮನೆಗಳಲ್ಲಿ ಸುಖ, ಶಾಂತಿ, ಸೌಭಾಗ್ಯ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನಾನು ಆಶೀರ್ವದಿಸುತ್ತೇನೆ ಎಂದು ಹೇಳಿ ದೇವಿಯು ನಿಧಾನವಾಗಿ ಅಂತರ್ಧಾನಳಾದಳು. ಬೆಳಗ್ಗೆ ಎದ್ದ ಚಾರುಮತಿ ತನ್ನ ದಿವ್ಯ ಕನಸನ್ನು ಮನೆಯವರಿಗೆ ತಿಳಿಸಿದಳು. ಮನೆಯ ಹಿರಿಯರು ಸಂತೋಷದಿಂದ ಹೇಳಿದರು, ಇದು ಸಾಮಾನ್ಯ ಕನಸಲ್ಲ, ಇದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ. ಚಾರುಮತಿಯು ತನ್ನ ಊರಿನ ಸ್ತ್ರೀಯರಿಗೂ ದೇವಿಯ ಸಂದೇಶವನ್ನು ತಿಳಿಸಿದಳು. ವ್ರತದ ದಿನ ಎಲ್ಲರೂ ಮುಂಜಾನೆ ಎದ್ದು ಮನೆಗಳನ್ನು ಸ್ವಚ್ಛಗೊಳಿಸಿದರು. ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕಿದರು. ಮಂಟಪವನ್ನು ಹೂಗಳಿಂದ ಅಲಂಕರಿಸಿದರು. ಪವಿತ್ರ ಕಲಶವನ್ನು ಸ್ಥಾಪಿಸಿ ಅದರಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆವಾಹನೆ ಮಾಡಿದರು. ದೀಪಗಳು ಬೆಳಗಿದವು, ಹೂವುಗಳ ಪರಿಮಳ ಹರಡಿತು, ಮಂಗಳ ವಾದ್ಯಗಳು ಮೊಳಗಿದವು. ಎಲ್ಲರೂ ಒಂದೇ ಮನಸ್ಸಿನಿಂದ ದೇವಿಯನ್ನು ಪ್ರಾರ್ಥಿಸಿದರು. ಅಮ್ಮ ವರಮಹಾಲಕ್ಷ್ಮಿ, ನಮ್ಮ ಮನೆಗೆ ಬಂದು ನೆಲೆಸು, ನಮ್ಮ ಕುಟುಂಬವನ್ನು ಕಾಪಾಡು, ನಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬು ಎಂದು.
ಪೂಜೆ ಮುಗಿದ ನಂತರ ಚಾರುಮತಿ ಮತ್ತು ಇತರ ಸ್ತ್ರೀಯರು ದೇವಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸಿದರು. ಆಗ ಒಂದು ಅದ್ಭುತವಾದ ಘಟನೆ ನಡೆಯಿತು. ಅವರ ಕೈಗಳಲ್ಲಿ, ಕಾಲುಗಳಲ್ಲಿ, ಕುತ್ತಿಗೆಗಳಲ್ಲಿ ದಿವ್ಯವಾದ ಸುವರ್ಣ ಆಭರಣಗಳು ಪ್ರತ್ಯಕ್ಷವಾದವು. ಅವರ ಮನೆಗಳಲ್ಲಿಯೂ ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಯಿತು. ಎಲ್ಲರೂ ಆಶ್ಚರ್ಯದಿಂದ ದೇವಿಯನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬಿತು. ಆದರೆ ಚಾರುಮತಿ ಮಾತ್ರ ಕೈ ಮುಗಿದು ಹೇಳಿದಳು, ಅಮ್ಮ, ಇದು ನಮ್ಮ ಸಾಮರ್ಥ್ಯದಿಂದ ಬಂದ ಸಂಪತ್ತಲ್ಲ, ಇದು ನಿನ್ನ ಕೃಪೆ, ನಿನ್ನ ಅನುಗ್ರಹ, ನಿನ್ನ ಆಶೀರ್ವಾದ ಎಂದು ಭಕ್ತಿಯಿಂದ ಮಹಾಲಕ್ಷ್ಮೀ ದೇವಿಗೆ ನಮಸ್ಕರಿಸಿದಳು. ಚಾರುಮತಿಯ ಕಥೆಯನ್ನು ಪಾರ್ವತಿ ದೇವಿಗೆ ಹೇಳಿದ ಶಿವನು ಹೀಗೆ ಹೇಳಿದನು, ದೇವಿ, ವರಮಹಾಲಕ್ಷ್ಮಿ ವ್ರತದ ಮಹಿಮೆ ಇಷ್ಟೊಂದು ಪವಿತ್ರವಾದುದು. ಭಕ್ತಿ ಇರುವಲ್ಲಿ ಲಕ್ಷ್ಮಿ ಇರುತ್ತಾಳೆ. ಶುದ್ಧ ಮನಸ್ಸಿರುವಲ್ಲಿ ದೇವಿಯ ಅನುಗ್ರಹ ಇರುತ್ತದೆ. ಸತ್ಕಾರ್ಯ ಇರುವ ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಆದ್ದರಿಂದ ಈ ವ್ರತವನ್ನು ಕೇವಲ ಸಂಪತ್ತಿಗಾಗಿ ಮಾತ್ರವಲ್ಲ, ಕುಟುಂಬದ ಸುಖ, ಆರೋಗ್ಯ, ಶಾಂತಿ ಮತ್ತು ಸೌಭಾಗ್ಯಕ್ಕಾಗಿ ಭಕ್ತಿಯಿಂದ ಆಚರಿಸಬೇಕು. ಪಾರ್ವತಿ ದೇವಿಯು ಸಂತೋಷದಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸ್ಮರಿಸಿದಳು. ಇಂದು ಈ ಪವಿತ್ರ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಹೇಳಿದವರಿಗೂ ಭಕ್ತಿಯಿಂದ ಕೇಳಿದವರಿಗೂ ಶ್ರೀ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ದೊರೆಯಲಿದೆ. AS ಮ್ಯೂಸಿಕ್ ಜೊತೆ ಈ ಪವಿತ್ರ ಕಥೆಯನ್ನು ಕೇಳಿದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, AS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಭಕ್ತಿಯ ಕಥೆಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಶುಭ ವರಮಹಾಲಕ್ಷ್ಮಿ ವ್ರತ. ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ.